ಏಕಿ ಮನೆಯಿಂದ ಹೊರಹೋದ ಗೋಲ್ಡ್ ಸುರೇಶ್ ಈಗಲೇ ಹೊರಡಿ ಎಂದ ಬಿಗ್ ಬಾಸ್. ಅಷ್ಟಕ್ಕೂ ಆಗಿದ್ದೇನು, ಗೋಲ್ಡ್ ಸುರೇಶ್ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದರು. ಬಹುದಿನಗಳಿಂದ ಕ್ಯಾಪ್ಟನ್ ಆಗಬೇಕೆಂಬ ಅವರ ಆಸೆ ಈ ವಾರ ಈಡೇರಿತು. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ನಿಂದಲೂ ಬಚಾವ್ ಆಗಿ ಸೇಫ್ ಆಗಿದ್ದರು. ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೋಲ್ಡ್ ಸುರೇಶ್ ಅವರು ಅತ್ಯಂತ ಪ್ರಬಲ ಸ್ಪರ್ಧಿಯಾಗಿದ್ದರು. ಮೊದಲಿಗೆ ಅಷ್ಟಾಗಿ ಆಟವನ್ನು ಚೆನ್ನಾಗಿ ನಿಭಾಯಿಸದೇ ಇದ್ದರೂ ಬರಬರುತ್ತಾ ಸಖತ್ ಆಗಿಯೇ ಆಟ ಆಡಿದ್ದರು. ಈ ವಾರ ಕ್ಯಾಪ್ಟನ್ ಆಗಿದ್ದರು. ಆದರೆ ಇದೀಗ ಗೋಲ್ಡ್ ಸುರೇಶ್ ಮನೆಯಿಂದ ಆಚೆ ಬಂದಿದ್ದಾರೆ. ಈ ಬಗ್ಗೆ ಕಲರ್ಸ್ ವಾಹಿನಿ ಹೊಸ ಪ್ರೋಮೋ ಹಂಚಿಕೊಂಡಿದೆ. ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು, ಅವರ ಅವಶ್ಯಕತೆ ಬಿಗ್ ಬಾಸ್ ಮನೆಗಿಂತ ಕುಟುಂಬದವರಿಗೆ ಹೆಚ್ಚು ಅಗತ್ಯವಿದೆ. ಗೋಲ್ಡ್ ಸುರೇಶ್ ಹೆಚ್ಚು ತಡ ಮಾಡದೆ ನಿಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಹೊರಗೆ ಬನ್ನಿ ಎಂದು ಬಿಗ್ ಬಾಸ್ ಆದೇಶಿಸಿದ್ದಾರೆ. ಗೋಲ್ಡ್ ಸುರೇಶ್ ತಂದೆ ನಿಧನರಾದ ಕಾರಣ ಸುರೇಶ್ ಬಿಗ್ ಬಾಸ್ ಕ್ವಿಟ್ ಮಾಡಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಸಿಕ್ಕಾಪಟ್ಟೆ ರಿಚ್. ಉತ್ತರ ಕರ್ನಾಟಕದ ಸುರೇಶ್ ಅವರು ಸಿಕ್ಕಾಪಟ್ಟೆ ರಿಚ್. ಹೊರಗಡೆ ಸಾವಿರಾರು ಜನರ ಜೊತೆ ಫೈಟ್ ಮಾಡಿ ನಾನು ಗೆದ್ದಿದ್ದೇನೆ, ಒಳಗಡೆ ಹೋಗಿ ನಾನ್ಯಾಕೆ ಗೆಲ್ಲೋಕಾಗಲ್ಲ ಎಂದು ಯೋಚಿಸಿ ಇವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದರು. ಭರ್ತಿ 2 ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನು ಧರಿಸಿಕೊಂಡೇ ಓಡಾಡುತ್ತಾರೆ ಈ ಗೋಲ್ಡ್ ಸುರೇಶ್. ಕಳೆದ ಬಾರಿ ವರ್ತೂರು ಸಂತೋಷ್ ಇದ್ದಂತೆ ಈ ಸಲ ಗೋಲ್ಡ್ ಸುರೇಶ್ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ದಪ್ಪದ ಹಾರಗಳು, ಸರಗಳು, ಉಂಗುರಗಳು, ಕಡಗಗಳನ್ನು ಕೈಯಲ್ಲಿ ಧರಿಸಿಕೊಂಡು ಅದರ ಜೊತೆ ವೈಟ್ ಪಂಚೆ, ವೈಟ್ ಶರ್ಟ್ ಧರಿಸಿ ಮಿಂಚಿದ್ದರು. ಈ ವಾರ ಮನೆಯ ಕ್ಯಾಪ್ಟನ್. ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿರುವ ಸುರೇಶ್ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್ ಸಹ ಆಗಿದ್ದವರು. ಗೋಲ್ಡ್ ಸುರೇಶ್ ಈ ವಾರ ಮನೆಯ ಕ್ಯಾಪ್ಟನ್ ಆಗಿದ್ದರು. ಬಹುದಿನಗಳಿಂದ ಕ್ಯಾಪ್ಟನ್ ಆಗಬೇಕೆಂಬ ಅವರ ಆಸೆ ಈ ವಾರ ಈಡೇರಿತು. ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ನಿಂದಲೂ ಬಚಾವ್ ಆಗಿ ಸೇಫ್ ಆಗಿದ್ದರು. ಗೋಲ್ಡ್ ಸುರೇಶ್ ತಮ್ಮದೇ ರೀತಿಯಲ್ಲಿ ಬಿಗ್ ಬಾಸ್ ಆಟವನ್ನು ತುಂಬಾ ಉತ್ತಮವಾಗಿ ಆಡುತ್ತಿದ್ದರು. ಕಿಚ್ಚನ ಚಪ್ಪಾಳೆ ಕೂಡ ಪಡೆದಿದ್ದರು. ವಾರಗಳು ಕಳೆದಂತೆ ಸ್ಪರ್ಧಿಗಳ ಸಂಖ್ಯೆ ಕಡಿಮೆಯಾಗ್ತಿದೆ. ಜೊತೆಗೆ ದೊಡ್ಮನೆಯ ಆಟ ಕೂಡ ರಂಗೇರಿದೆ.